ಆಗಬಾರ್ದಾಗಿತ್ತು. ನಮ್ಮ ಮಾಜಿ ಮಹಾಪೌರರು ಅಜಯ್ ಕುಮಾರ್ ಅವರು ಸವಾಲು ಎಸೆದ್ರು, ನೀನು ಗಂಡಸು, ನೀನು ಆದರೆ ಬಾ ದಾವಣಗೆರೆಗೆ ಅಂತೇಳಿ. ಆ ನಿಟ್ಟಿನಾಗೆ ಪ್ರದೀಪ್ ಈಶ್ವರ್ ಸವಾಲು ಸ್ವೀಕಾರ ಮಾಡಿ ಬಂದಿದ್ದಾರೆ. ಅವೆಲ್ಲ ಚುನಾವಣೆ ಟೈಮ್ನಾಗ ಸಹಜ. ಅವೆಲ್ಲ ಇವರು ಸಮರ್ಥ ಮಲ್ಲಿಕಾರ್ಜುನ್ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಈಗ ಪತ್ರಿಕಾ ಮುಖಾಂತರ ನಿಮ್ಮ ಟಿವಿ ಮುಖಾಂತರ ನೋಡ್ತಾ ಇದ್ರಿ ಯಾವ ರೀತಿ ಚುನಾವಣೆ ಕಾವು ಇರ್ತದೆ ಅಂತೇಳಿ. 100ಕ್ಕೆ 100 ಸಮರ್ಥ ಮಲ್ಲಿಕಾರ್ಜುನ್ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಯಾವ್ಯಾವ ಕಾರಣಗಳು ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲ್ಲೋಕೆ ಯಾವ್ಯಾವ ಕಾರಣಗಳಿರ್ಬೋದು? ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವ್ರ ಅಜ್ಜ ಶಾಮನೂರು ಶಿವಶಂಕರಪ್ಪನವರ ಒಂದು ಸೌಹಾರ್ದತೆ, ಜನರ ವಿಶ್ವಾಸ. ಶಿವಶಂಕರಪ್ಪರದ್ದು ನೇಚರ್ ಏನಪ್ಪ ಅಂತ ಹೇಳಿದ್ರೆ, ಪಕ್ಷಾತೀತವಾಗಿ ಪಕ್ಷ ಇದ್ದಾಗ ಎಲ್ಲ ಪಕ್ಷಾತೀತವಾಗಿ ಅವರು ಪಕ್ಷ ನಿಷ್ಠೆ ಕೆಲಸ ಮಾಡ್ತಿದ್ರು. ಚುನಾವಣೆ ಮುಗಿದ ನಂತರ BJPನೂ ಇಲ್ಲ, JDS ಇಲ್ಲ, ಎಲ್ಲರಿಗೂ ಸೌಹಾರ್ದತೆಯಿಂದ ಒಂದೇ ದೃಷ್ಟಿಯಿಂದ ನೋಡ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಸಮರ್ಥ ಮಲ್ಲಿಕಾರ್ಜುನ್ಗೆ ಒಳ್ಳೆ ಒಂದು ಅಡ್ವಾಂಟೇಜ್ ಇದೆ. ಶಾಮನೂರು ಶಿವಶಂಕರಪ್ಪನವರು ಯಾವೆಲ್ಲ ಕೆಲಸಗಳು ಮಾಡಿದ್ದಾರೆ ಈ ನಿಮ್ಮ ಕ್ಷೇತ್ರದಲ್ಲಿ? ಅಭಿವೃದ್ಧಿ ಕೆಲಸಗಳನ್ನು ಹೇಳಬೇಕಾದ್ರೆ ಶಾಮನೂರು ಶಿವಶಂಕರಪ್ಪನವರು ಅಪಾರ ಕೊಡುಗೆಗಳಿದ್ದಾವೆ. ಅವರು ಕೊಡುಗೆ ದಾನಿಗಳೆಂದರೆ ತಪ್ಪಾಗಲಾರದು. ದೇವರು, ದಿಂಡ್ರು, ದೇವಸ್ಥಾನ, ಮಸೀದಿ, ಚರ್ಚ್, ದರ್ಗಾ ಎಲ್ಲ ದಾನ ಮಾಡೋದ್ರ ಮೂಲಕ ಎಲ್ಲ ಸಮಾಜದವ್ರಿಗೆ ಹೆಂಗಪ್ಪ ಅಂತ ಹೇಳಿದರೆ ಈ ಕ್ಷೇತ್ರ ಸರ್ವ ಜನಾಂಗೀಯ ಜಾತಿಯ ತೋಟ ಅಂದರೆ ತಪ್ಪಾಗಲಾರದು. ಶಿವಶಂಕರಪ್ಪನವರು 1994 ಮೊದಲನೇ ಶಾಸಕರಾದಾಗ ಅದಕ್ಕಿಂತ ಮುಂಚೆ ನೀರಿನ ಹಾಹಾಕಾರ ಇತ್ತು. ಜನ ಕೊಡಪಾನ ಹಾಕ್ಯಂದು ಬಾತಿಗೆ ಹೋಗ್ತಾ ಇದ್ರು. ಅವ್ರು ಶಾಸಕರಾದ್ಮೇಲೆ ನೀರಿನ ಹಾಹಾಕಾರ ದೂರವಾಯಿತು. ಮತ್ತೆ 1997ರಲ್ಲಿ ಮಲ್ಲಿಕಾರ್ಜುನರು ಗೆದ್ದ ಮೇಲೆ ಇದು ನಮ್ಮ ಕುಂದವಾಡ ಕೆರೆ ಮಾಡಿ ಇಡೀ ಊರಿಗೆ ಒಂದು ನೀರಿನ ಬರ ಕಡಿಮೆ ಮಾಡಿದ್ರು. ಆಧುನಿಕ ಭಗೀರಥ ಎಂದು ತಪ್ಪಾಗಲಾರದು. ಆಮೇಲೆ ಸುಮಾರು 15,000 ಆಶ್ರಯ ಮನೆಗಳು, ಕಾಂಕ್ರೀಟ್ ರಸ್ತೆ, 60 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆಗಳು, ಹಲವು ಕಾರ್ಯಕ್ರಮಗಳು ಅವರಿಗೆ ದಿಕ್ಸೂಚಿ ಆಗಲಿ. ಈ ಉಪಚುನಾವಣೆಯಲ್ಲಿ ಎಲ್ಲ ಒಂದು ಕಡೆ ಅವರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರೋದು ಸಾಕಷ್ಟು ಎಲ್ಲ ಒಂದು ಕಡೆ ಆಕ್ರೋಶಕ್ಕೂ ಕಾರಣವಾಗಿತ್ತು. ಅಲ್ಪಸಂಖ್ಯಾತರು ಮುಗಿಸ್ಕೊಂಡಿದ್ರು. ಸೊ ಇದ್ರ ಬಗ್ಗೆ ಯಾವ್ದಾದ್ರು ಸರ್? ನಮ್ಮ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ಏನಂತ ಹೇಳಿದರೆ, ಅನುಕಂಪ ಆಧಾರದ ಮೇಲೆ ನಮ್ಮ ಪಕ್ಷದ ಸಿದ್ಧಾಂತಗಳು ಅವರೇ ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕಂತೇಳಿ ಒಂದು ಸಿದ್ಧಾಂತ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಮಿಟಿಯವರ ಒಂದು ಸರ್ವೆ ಮುಖಾಂತರ, AICC ಸರ್ವೆ ಮುಖಾಂತರ, ನಮ್ಮ ಜಿಲ್ಲಾ ಮುಖಂಡರುಗಳ ಒಂದು ನಿರ್ಣಯದ ಮುಖಾಂತರ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಆಮೇಲೆ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದರು. ಯಾಕಂತ ಹೇಳಿದರೆ 2018ರಿಂದ 23 ಟಿಕೆಟ್ ಕೇಳಿದ್ರು. ಬಟ್ ಪಕ್ಷ ತೀರ್ಮಾನ ಅಂತಿಮ. ಪಕ್ಷ ತೀರ್ಮಾನ ನಾವೆಲ್ಲರೂ ಬೆಲೆ ಕೊಳ್ಳೇಬೇಕು. ಪಕ್ಷ ತೀರ್ಮಾನ ಅಂದರೆ ಅಲ್ಪಸಂಖ್ಯಾತರು ಕೇವಲ ವೋಟ್ ಬ್ಯಾಂಕ್ ಆದ್ರೆ ಅನ್ಸುತ್ತೆ ಕಾಂಗ್ರೆಸ್ಗೆ. ಹಂಗೆ ವೋಟ್ ಬ್ಯಾಂಕ್ ಅಂತ ಏನಿಲ್ಲ. ಇಲ್ಲಿ ಮೂಲ ಉದ್ದೇಶ ಈ ಕೋಮುವಾದಿ BJP ಪಕ್ಷಕ್ಕೆ ಯಾವ ಕಾರಣಕ್ಕೂ ಕ್ಷೇತ್ರ ಬಿಟ್ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಪಸಂಖ್ಯಾತರು ಕೊನೆಯ ಗಳಿಗೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸ್ತಾರೆ. ಸರಿ, ಮತ್ತೊಂದು ವಿಚಾರ, ಈಗ ನಿನ್ನೆ ನಿಮ್ಮ ಗಮನಕ್ಕೂ ಇರ್ಬೋದು ಅನ್ಸುತ್ತೆ, ಕಾಂಗ್ರೆಸ್ ಪಕ್ಷದ ಶಾಸಕನಿಗೆ BJP ಅವರು ಪೊರಕೆ ತೋರಿಸಿ ಕೆಲವೊಂದು ಕಡೆ ಅವಮಾನ ಮಾಡದಂಥ ಸನ್ನಿವೇಶ ನಿರ್ಮಾಣವಾಗಿತ್ತು. ಸೊ ಈ ದಾವಣಗೆರೆ ಇದನ್ನೆಲ್ಲ ನಿರೀಕ್ಷೆ ಮಾಡಿತ್ತಾ ಈ ಚುನಾವಣೆ? ಬಟ್ ಆ ರೀತಿ ಆಗಬಾರ್ದಾಗಿತ್ತು. ನಮ್ಮ ಮಾಜಿ ಮಹಾಪೌರರು ಅಜಯ್ ಕುಮಾರ್ ಅವರು ಸವಾಲು ಎಸೆದ್ರು, ನೀನು ಗಂಡಸು, ನೀನು ಆದರೆ ಬಾ ದಾವಣಗೆರೆಗೆ ಅಂತೇಳಿ. ಆ ನಿಟ್ಟಿನಾಗೆ ಪ್ರದೀಪ್ ಈಶ್ವರ್ ಸವಾಲು ಸ್ವೀಕಾರ ಮಾಡಿ ಬಂದಿದ್ದಾರೆ. ಅವೆಲ್ಲ ಚುನಾವಣೆ ಟೈಮ್ನಾಗ ಸಹಜ. ಅವೆಲ್ಲ ಆದರೂ ಒಬ್ಬ ಶಾಸಕರಿಗೆ ಆ ರೀತಿ ಮಾಡೋದು ಎಷ್ಟು ಸಹ? ನಾನು ಹೇಳ್ದಲ್ಲ, ಚುನಾವಣೆ ಅಖಾಡದಾಗೆ ಕಾವೇರಿದಾಗ ಇವೆಲ್ಲ ನಡವಳಿಕೆಗಳು, ಈ ರೀತಿ ನೀತಿಗಳು ಎಲ್ಲ ಸಹಜ. ಅವಾಗ ಶಾಸಕರಿಗೂ ನೋಡೋಕ್ಕಾಗಲ್ಲ, ಮಂತ್ರಿಗಳಿಗೂ ನೋಡೋಕ್ಕಾಗಲ್ಲ. ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಬಟ್ ಅದು ಆಗಬಾರ್ದು. ಒಂದು ಒಳ್ಳೆ ಮೆಣಗುವಿಲ್ಲ. ಚುನಾವಣೆ ನಗ್ತಾ ಸೌಹಾರ್ದತೆಯಿಂದ ಚುನಾವಣೆ ಮಾಡಬೇಕು. 9ನೇ ತಾರೀಕು ಚುನಾವಣೆ ಆಗುತ್ತೆ. ಮತ್ತೆ ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ಸೌಹಾರ್ದತೆಯಿಂದ. ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಿ ಫುಲ್ಲಿ ಆಗಿ? ಈಗ ಪೂಜ್ಯ ನನ್ನ ಅಣ್ಣನವರು ನಾಮಪತ್ರವನ್ನು ಹಿಂಪಡೆಯೋದ್ರಲ್ಲಿ ಸ್ವಲ್ಪ ತಡವಾಯಿತು.
ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಮುಖ್ಯಮಂತ್ರಿ ಒಂದು ತಂಡವನ್ನು ಕಳಿಸಿ ಬರೋದ್ರಲ್ಲಿ ಸ್ವಲ್ಪ ತಡವಾಯಿತು. 1 ಗಂಟೆ ಒಂದು ಅರ್ಧ ಗಂಟೆ ಮುಂಚೆ ಬಂದುಬಿಟ್ಟಿದ್ದರೆ ನಮ್ಮ ಹತ್ರ ಹಿಂದೆ ಪಡೆಯೋದು. ತದನಂತರ ಮತ್ತೆ ನಮ್ಮ ಮುಖ್ಯಮಂತ್ರಿಯವರ ಮನವೊಲಿಸಲಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಮುಖಾಂತರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಅದೇನು ಸಫಲ ಆಗಿದೆ, 100ಕ್ಕೆ 100 ಸಕ್ಸಸ್ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವು ನಮ್ಮ ಸ್ನೇಹಿತರು, ನಮ್ಮ ಮುಖಂಡರು ಅತೃಪ್ತ ಇದ್ದಾರೆ, ಅವ್ರಿಗೂ ಸಹ ಮನವೊಲಿಸೋ ಪ್ರಯತ್ನ ಮಾಡಿ ಒಂದೇ ಕಡೆ ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಈ ಮನವೊಲಿಕೆ ಪ್ರಯತ್ನ ಅನ್ನೋದು ಅಷ್ಟೊಂದು ಸುಲಭವಾದ ಮಾತಲ್ಲ. ಯಾಕಂದರೆ ಆಲ್ರೆಡಿ ಈಗ ಅವ್ರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ, ನಾಮಿನೇಷನ್ ಎಕ್ಸೆಪ್ಟ್ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಮನವೊಲಿಕೆ ಮಾಡಿದೆ ಅಂದರೆ ಮನವೊಲಿಕೆ ಮಾಡೋ ಸಂದರ್ಭದಲ್ಲಿ ಯಾವುದಾದ್ರೂ ಅವರು ಬೇಡಿಕೆ ಇಟ್ಟಿದ್ರೆ ಅಥವಾ ಅವ್ರಿಗೆ ಏನಾದರೂ ಭರವಸೆ ಕೊಟ್ಟಿದೆ ಏನು ಸರ್ ಪಕ್ಷ ನಿಮ್ಮದು? ಏನು ಬೇಡಿಕೆ ಇಲ್ಲ. ನಮ್ಮ ಸಮಾಜದವರು ಈ ಸತಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ್ವಿ ಅಷ್ಟೇ. ಅದೇ ಒಂದು ಮನಸ್ತಾಪ ಇದೆ. ಎಲ್ಲರಿಗೂ ಕರೆಸಿ ಮಾತಾಡಿ, ಇನ್ನೂ ಟೈಮ್ ಇದೆ. ನಮ್ಮ ರಾಜ್ಯ ಮುಖಂಡರುಗಳು ಬರ್ತಾರೆ, ನಮ್ಮ ಸಚಿವರು ಆದೇಶ ಕೊಟ್ಟಿದ್ದಾರೆ, ನಮ್ಮ ಜಿಲ್ಲಾ ಮುಖಂಡರುಗಳಿಗೆ, ನಮ್ಮ ಅಲ್ಪಸಂಖ್ಯಾತರ ಮುಖಂಡರುಗಳಿಗೆ ಆದೇಶ ಕೊಟ್ಟಿದ್ದಾರೆ. ಅವ್ರಿಗೆ ಕರೆಸಿ ಮನವೊಲಿಸೋಕೆ ಪ್ರಯತ್ನ ಮಾಡಿರಿ ಅಂತೇಳಿ ಮಾಡ್ತಾ ಇದ್ದೀವಿ. 100% ಸಕ್ಸಸ್ ಆಗುತ್ತೆ. ಫೈನಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಅವರು ಎಷ್ಟು ಅಂತರದಿಂದ ಗೆಲ್ಲುವ ಸಾಧ್ಯತೆ? 2023ರಲ್ಲಿ 2013ರಲ್ಲಿ ಶಿವಶಂಕರಪ್ಪರು 44,000 ಓಟಿಂದ ಗೆದ್ದಿದ್ರು. ಈಗ ಅದೇ ಒಂದು ಲೀಡ್ನಲ್ಲಿ ಗೆಲ್ಬೋದು ಅಂತೇಳಿ ನಮ್ಮ ನಿರೀಕ್ಷೆ ಇದೆ. 100ಕ್ಕೆ 100. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.